ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಾರಣಾಂತರದಿಂದ ನಾನು ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ, ಬಟ್ ಈಗ ಮಾಡ್ತಾ ಇದ್ದೀನಿ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ನಮ್ಮ ಮೊದಲನೇ ಸೆಂಟೆನ್ಸ್ ಹೀಗಿದೆ ಫ್ರೆಂಡ್ಸ್: ನನಗೆ ಹೊರಡಲು ಅನುಮತಿ ಕೊಡಿ. ನನಗೆ ಹೊರಡಲು ಅನುಮತಿ ಕೊಡಿ ಅನ್ನೋದನ್ನು ಅಲೋ ಮೀ ಟು ಲೀವ್, ಅಲೋ ಮೀ ಟು ಲೀವ್. ಹಾಗೆ ನೋಡಿ, ಈಗ ಸಮಯ ಎಷ್ಟಾಯಿತು ಅನ್ನೋದನ್ನು ಲುಕ್ ವಾಟ್ ಟೈಮ್ ಈಸ್ ಇಟ್ ನೌ, ಲುಕ್ ವಾಟ್ ಟೈಮ್ ಈಸ್ ಇಟ್ ನೌ ಅಂತ ಹೇಳ್ಬೋದು. ನಾವು ಈಗ ಎಲ್ಲಿದ್ದೀವಿ, ನಾವು ಈಗ ಎಲ್ಲಿದ್ದೀವಿ ಅನ್ನೋದನ್ನು ವೇರ್ ಆರ್ ವಿ ನೌ, ವೇರ್ ಆರ್ ವಿ ನೌ ಅಂತ ಹೇಳ್ಬೋದು. ನಾವು ಈಗ ಎಲ್ಲಿದ್ದೀವಿ ಅನ್ನೋದನ್ನು ವೇರ್ ಆರ್ ವಿ ನೌ ಅಂತ ಹೇಳ್ಬೋದು. ಕೆಲವು ಸಣ್ಣ ಸಣ್ಣ ಸೆಂಟೆನ್ಸ್ ನಾವು ತುಂಬ ನೆನಪಲ್ಲಿ ಇಟ್ಕೊಂಡಿರ್ತೀವಿ. ಹಾಗೆ ಇಂಗ್ಲೀಷು ದೊಡ್ಡ ಭಾಷೆ ಏನಲ್ಲ, ಬಟ್ ಕಲಿತ್ರೆ ನಮ್ಮ ಕರಿಯರ್ ಲೈಫಲ್ಲಿ ತುಂಬಾ ಇಂಪ್ರೂವ್ ಆಗ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಈಗ ಎಲ್ಲಿದ್ದೀವಿ ಅನ್ನೋದನ್ನು ವೇರ್ ಆರ್ ವಿ ನೌ ಅಂತ ಹೇಳ್ಬೋದು. ಹಾಗೆ ಮುಂದಿನ ಸೆಂಟೆನ್ಸ್ ಹೀಗಿದೆ ಫ್ರೆಂಡ್ಸ್: ನನಗೆ ಈ ಸ್ಥಳದಲ್ಲಿರುವುದು ಸ್ವಲ್ಪವೂ ಇಷ್ಟ ಇಲ್ಲ. ನನಗೆ ಈ ಸ್ಥಳದಲ್ಲಿರುವುದು ಸ್ವಲ್ಪವೂ ಇಷ್ಟ ಇಲ್ಲ. ಇದನ್ನು ಇಂಗ್ಲೀಷಲ್ಲಿ ಐ ಡೋಂಟ್ ಲೈಕ್ ಬೀಯಿಂಗ್ ದಿಸ್ ಪ್ಲೇಸ್ ಅಟ್ ಆಲ್, ಐ ಡೋಂಟ್ ಲೈಕ್ ಬೀಯಿಂಗ್ ಇನ್ ದಿಸ್ ಪ್ಲೇಸ್ ಅಟ್ ಆಲ್ ಅಂತ ಹೇಳ್ಬೋದು. ಹಾಗೆ ನನಗೆ ಈ ಬಣ್ಣದ ಬಟ್ಟೆ ಇಷ್ಟ ಇಲ್ಲ. ನನಗೆ ಈ ಬಣ್ಣದ ಬಟ್ಟೆ ಇಷ್ಟ ಇಲ್ಲ ಅನ್ನೋದನ್ನು ಐ ಡೋಂಟ್ ಲೈಕ್ ಬೀಯಿಂಗ್, ಐ ಡೋಂಟ್ ಲೈಕ್ ದಿಸ್ ಕಲರ್ ಆಫ್ ಕ್ಲಾತ್ಸ್, ಐ ಡೋಂಟ್ ಲೈಕ್ ದಿಸ್ ಕಲರ್ ಆಫ್ ಕ್ಲಾತ್ಸ್ ಅಂತ ಹೇಳ್ಬೋದು. ನನಗೆ ಈ ಬಣ್ಣದ ಬಟ್ಟೆ ಇಷ್ಟ ಇಲ್ಲ ಅನ್ನೋದನ್ನು ಐ ಡೋಂಟ್ ಲೈಕ್ ದಿಸ್ ಕಲರ್ ಆಫ್ ಕ್ಲಾತ್ಸ್ ಅಂತ ಹೇಳ್ಬೋದು. ಹಾಗೆ ನೀವೇಕೆ ಅಲ್ಲೇ ನಿಂತಿದ್ದೀರಿ, ನೀವೇಕೆ ಅಲ್ಲೇ ನಿಂತಿದ್ದೀರಿ, ಬನ್ನಿ ಮುಂದೆ ಅನ್ನೋದನ್ನು ವೈ ಆರ್ ಯು ಸ್ಟ್ಯಾಂಡಿಂಗ್ ದೇರ್, ಕಮ್ ಫಾರ್ವರ್ಡ್, ಕಮ್ ಫಾರ್ವರ್ಡ್. ನೀವೇಕೆ ಅಲ್ಲೇ ನಿಂತಿದ್ದೀರಿ, ಬನ್ನಿ ಮುಂದೆ ಅನ್ನೋದನ್ನು ವೈ ಆರ್ ಯು ಸ್ಟ್ಯಾಂಡಿಂಗ್ ದೇರ್, ಕಮ್ ಫಾರ್ವರ್ಡ್. ನೀವೇಕೆ ಅಲ್ಲೇ ನಿಂತಿದ್ದೀರಿ, ಮುಂದೆ ಬನ್ನಿ ಅನ್ನೋ ಸೆಂಟೆನ್ಸ್ನ ವೈ ಆರ್ ಯು ಸ್ಟ್ಯಾಂಡಿಂಗ್ ದೇರ್, ಕಮ್ ಫಾರ್ವರ್ಡ್ ಅಂತ ಇಂಗ್ಲೀಷಲ್ಲಿ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ಈಸಿಯಾಗಿದೆ ಈ ಸೆಂಟೆನ್ಸ್. ಹಾಗೆ ಎಲ್ಲರ ಮುಂದೆ ಹೀಗೆ ಕಾಣಿಸಬೇಡಿ, ಎಲ್ಲರ ಮುಂದೆ ಹೀಗೆ ಕಾಣಿಸಬೇಡಿ. ಇದನ್ನು ನಾವು ಹೇಳ್ತಾನೆ ಇರ್ತೀವಿ. ಏನಾದರೂ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತಂದರೆ ಎಲ್ಲರೂ ಇರ್ತಾರೆ, ಹಾಗೆ ಹೀಗೆ ಬಿಹೇವ್ ಮಾಡಬೇಡ ಅಂತ, ಅಥವಾ ಎಲ್ಲರ ಮುಂದೆ ಹೀಗೆ ಕಾಣಿಸಬೇಡ ಅನ್ನೋದನ್ನು ಡೋಂಟ್ ಅಪಿಯರ್ ಲೈಕ್ ದಿಸ್ ಇನ್ ಫ್ರಂಟ್ ಆಫ್ ಎವ್ರಿ ಒನ್, ಡೋಂಟ್ ಅಪಿಯರ್ ಲೈಕ್ ದಿಸ್ ಇನ್ ಫ್ರಂಟ್ ಆಫ್ ಎವ್ರಿ ಒನ್. ಎಲ್ಲರ ಮುಂದೆ ಹೀಗೆ ಕಾಣಿಸಬೇಡಿ ಅನ್ನೋದನ್ನು ಡೋಂಟ್ ಅಪಿಯರ್ ಲೈಕ್ ದಿಸ್ ಇನ್ ಫ್ರಂಟ್ ಆಫ್ ಎವ್ರಿ ಒನ್. ಓಕೆ, ನಮ್ಮ ಮುಂದಿನ ಸೆಂಟೆನ್ಸ್ ಹೀಗಿದೆ: ಇಲ್ಲಿ ಎಲ್ಲಿ ನೀರು ಸಿಗುತ್ತದೆ, ಇಲ್ಲಿ ಎಲ್ಲಿ ನೀರು ಸಿಗುತ್ತದೆ ಅನ್ನೋದನ್ನು ವೇರ್ ಡು ಯು ಗೆಟ್ ವಾಟರ್ ಹಿಯರ್, ವೇರ್ ಡು ಯು ಗೆಟ್ ವಾಟರ್ ಹಿಯರ್ ಅಂತ ಕೇಳ್ಬೋದು. ನಮ್ಮ ಸೆಂಟೆನ್ಸ್ ಹೀಗಿದೆ: ಇಲ್ಲಿ ಎಲ್ಲಿ ನೀರು ಸಿಗುತ್ತದೆ ಅನ್ನೋದನ್ನು ವೇರ್ ಡು ಯು ಗೆಟ್ ವಾಟರ್ ಹಿಯರ್, ವೇರ್ ಡು ಯು ಗೆಟ್ ವಾಟರ್ ಹಿಯರ್ ಅಂತ ಕೇಳ್ಬೋದು. ನಾನು ಆಟ ಆಡಬೇಕೆಂದಿರುವೆ, ನಾನು ಆಟ ಆಡಬೇಕೆಂದಿರುವೆ ಅನ್ನೋದನ್ನು ಐ ವಾಂಟ್ ಟು ಪ್ಲೇ ದಿಸ್ ಗೇಮ್, ನಾನು ಈ ಆಟ ಆಡಬೇಕೆಂದಿರುವೆ ಅನ್ನೋದನ್ನು ಐ ವಾಂಟ್ ಟು ಪ್ಲೇ ದಿಸ್ ಗೇಮ್ ಅಂತ ಹೇಳ್ಬೋದು. ಇದು ತುಂಬ ಮಕ್ಕಳೆಲ್ಲ ಕೇಳ್ತಿರ್ತಾರೆ, ನಾನು ಈ ಆಟ ಆಡಬೇಕಂತ ಇರುವೆ ಅಂತ. ಅದನ್ನೇ ಇಂಗ್ಲೀಷಲ್ಲಿ ಐ ವಾಂಟ್ ಟು ಪ್ಲೇ ದಿಸ್ ಗೇಮ್, ಐ ವಾಂಟ್ ಟು ಪ್ಲೇ ದಿಸ್ ಗೇಮ್ ಅಂತ ಹೇಳ್ಬಹುದು. ಹಾಗೆ ನನಗೆ ಈ ಚಲನಚಿತ್ರ ಇಷ್ಟ ಆಗಲಿಲ್ಲ. ನಾವು ಯಾವುದೋ ಫಿಲಮ್ಗೆ ಹೋಗಿರ್ತೀವಿ, ಅದು ನಮ್ಗೆ ಇಷ್ಟ ಆಗಿರೋದಿಲ್ಲ. ಆಗ ಈ ಥರ ಹೇಳ್ತೀವಿ ನಾವು ಐ ಡಿಡ್ ನಾಟ್ ಲೈಕ್ ದಿಸ್ ಮೂವಿ, ಐ ಡಿಡ್ ನಾಟ್ ಲೈಕ್ ದಿಸ್ ಮೂವಿ. ನನಗೆ ಈ ಚಲನಚಿತ್ರ ಇಷ್ಟ ಆಗಲಿಲ್ಲ ಅನ್ನೋದನ್ನು ಐ ಡಿಡ್ ನಾಟ್ ಲೈಕ್ ದಿಸ್ ಮೂವಿ, ನನಗೆ ಈ ಚಲನಚಿತ್ರ ಇಷ್ಟ ಆಗಲಿಲ್ಲ ಅನ್ನೋದನ್ನು ಐ ಡಿಡ್ ನಾಟ್ ಲೈಕ್ ದಿಸ್ ಮೂವಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಫ್ರೆಂಡ್ಸ್, ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ಇನ್ನು ಹೆಚ್ಚಿನ ದಿನಗಳಲ್ಲಿ ಹೆಚ್ಚೆಚ್ಚು ವೀಡಿಯೋ ಮಾಡಿ ಹಾಕ್ತೀನಿ. ಕಾರಣಾಂತರದಿಂದ ನಾನು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿದ್ದೀರೋ ಅವ್ರಿಗೆಲ್ಲರಿಗೂ ನನ್ನ ದೊಡ್ಡ ನಮಸ್ಕಾರ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಸ್ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.